ನಿಲ್ಲು, ಮೊದಲು ಆ ಸೂಟ್ ಕೇಸ್ ಕೊಟ್ಟು ಹೋಗು. ನೋಡಿ, ನಾನು ಅವಸರದಿಂದ ಹೋಗ್ತಿದ್ದೇನೆ. ಮೊದಲು ದಾರಿ ಬಿಡಿ, ನಾನು ಹೋಗ್ಬೇಕು. ನೀನೀಗ ಈ ಸೂಟ್ ಕೇಸ್ ಕೊಡದಿದ್ದರೆ ನಿನ್ನನ್ನು ಇದೇ ಮಚ್ಚಿಂದ ಕೊಚ್ಚಿ ಒಗೆದು ಬಿಡುತ್ತೇನೆ. ನೋಡಿ, ನೀವು ತಿಳಿದುಕೊಂಡ ಹಾಗೆ ಆ ಸೂಟ್ ಕೇಸ್ನಲ್ಲಿ ಬರೀ ಬಟ್ಟೆ ಬರಿ ತುಂಬಿದ ಹೊರತು ಕೋಟಿ ಕೋಟಿ ಹಣವಿದೆ. ಈ ನನ್ನ ಶೀಲವಿದೆ, ಅದನ್ನು ಮಾತ್ರ ತೋರಿಸಿಕೊಂಡು ಹೋಗ್ಬಿಡಿ. ಹುಚ್ಚು ಬಾಯಿ ಹುಚ್ಚ ಎಣ್ಣೆ. ಎಲ್ಲರೂ ತಮ್ಮ ಶೀಲವನ್ನು ಗಟ್ಟಿ ಭದ್ರಾಗಿಟ್ಟುಕೊಂಡ್ರೆ ನೀನು ಅದನ್ನು ಬಿಚ್ಚಿ ತೋರಿಸುತ್ತೇನೆ ಅನ್ನುತ್ತಿರುವೆಲ್ಲ. ಮತ್ತಿನ್ನೇನು ಮಾಡಬೇಕು? ಒಂಟಿ ಹೆಣ್ಣು ಸಿಕ್ಕಿದ್ದಾಳೆ ಎಂದು ಅವಳ ಶೀಲಹರಣ ಮಾಡಿ ಅವಳಿಗೆ ಸಮುದ್ರಕ್ಕೆ ಬಿಸಾಡಬೇಕೆಂದು ನಿಮ್ಮಂತ ವಿಷ ಜಂತುಗಳ ಬುದ್ಧಿ ತಾನೆ. ಅದಕ್ಕೆ ಹೇಳಿದೆ. ನನ್ನ ಅಂತರಾಳವನ್ನು ಅರಿಯಲು ಯಾರಿಂದಲೂ ಸಾಧ್ಯವಿಲ್ಲ. ನನ್ನನ್ನು ಪರಿಚಯಿಸಲು ಈ ಭೂಮಿ ಮೇಲೆ ಯಾರು ಹುಟ್ಟಿಲ್ಲ. ಅಲ್ಲೊಂದು ಪೊಲೀಸ್ ಗ್ಯಾಂಗ್ ಈ ಕಡೆ ಬರ್ತಾ ಇದೆ. ನೀನು ಒಂಟಿಯಾಗಿ ಈ ತರ ತಿರುಗಾಡೋದನ್ನು ಬಿಟ್ಟು ಒಂದು ಒಳ್ಳೆಯ ಮನೆತನದಲ್ಲಿ ಒಂದು ಒಳ್ಳೆ ಹುಡುಗನ ಕೈ ಹಿಡಿದು ಮಾಡು. ಇದೇನು ಕಳ್ತನ ಮಾಡ್ತೇನೆ ಅಂತ ಬಂದು ನನಗೆ ಬುದ್ಧಿ ಮಾತು. ಇದೇನು ವಿಚಿತ್ರ ಅನ್ಸುತ್ತೆ. ನಿಲ್ಲು. ಏನಾದರೂ ಮುಂದಕ್ಕೆ ಹೆಜ್ಜೆ ಇಟ್ರೆ ನರಗಳನ್ನು ಕಟ್ಟು ಮಾಡಿ ಹಾಕಿ ಬಿಡುತ್ತೇನೆ. ಇವರ್ ಅಂಡರ್ ಅರೆಸ್ಟ್. ಬಿಸಿ ಅವಳ ಕೈಗೆ ಬೇಡಿ ತೊಡಿಸಿ. ಯಾಕೆ ಸಾಯಿಬ್ರಿ, ನಾನೇನಂತ ತಪ್ಪು ಮಾಡಿದ್ದೇನೆಂದು ನನ್ನ ಕೈಗೆ ಬೇಡಿ ಹಾಕ್ತಿದ್ದೀರಲ್ಲ? ಮುಚ್ಚು ಬಾಯಿ ಕಳ್ಳ ಎಣ್ಣೆ. ಒಯ್ಯಾರಲಿಂದ ಗೌಡ್ರ ಮನೆಗೆ ಹೋಗಿ ಒಪ್ಪಂದದಿಂದ ರುದ್ರಗೌಡನ ಕೂಡ ಮುದ್ದಾಡಿ ಅವರ ಕೊಳ್ಳಲ್ಲಿರುವ ಚೈನ ಸರವನ್ನು ಕದ್ದುಕೊಂಡು ಬಂದಿರುವಲ್ಲ, ಅದಕ್ಕೆ ಮಾಡಿದ್ದೇನೆ ಅರೆಸ್ಟ್. ಸರ್, ನಾನು ಅವ್ರ ಮನೆಗೆ ಹೋಗಿದ್ದು ನಿಜ, ಆದರೆ ಮುಚ್ಚು ಬಾಯಿ. ಅದು ಇದು ತದನು ನುಡಿಯನ್ನು ನುಡಿದರೆ ನಿನ್ನ ಜಾತಕವನ್ನೇ ಬದಲಿಸಿ ಬಿಡುತ್ತೇನೆ. ಬಿಸಿ ನೀವು ಮುಂದೆ ನಡೀರಿ. ಇವುಗಳನ್ನು ನಾನು ಎಳೆದುಕೊಂಡು ಬರುತ್ತೇನೆ. ಭದ್ರಾ, ನಿನ್ನನ್ನು ಬಿಟ್ಟು ಬಿಡುತ್ತೇನೆ. ನನ್ನ ಮನಸ್ಸನ್ನು ಸ್ವಲ್ಪ ತಂಗೊಳಿಸಂತೆ ಮಾಡ್ತೀಯಾ? Thank you.
ರುದ್ರೇಗೌಡ, ಇಂಥ ಹಂಗ ಸುಖ ತುಂಬಿರುವ ಬಂಗಾರಿಯನ್ನು ನನಗೆ ತಂದು ಒಪ್ಪಿಸುವಂತ 50,000 ಕೊಟ್ಟಿರುವೆಲ್ಲ, ಅದರಲ್ಲಿದ್ದ 25,000 ಇವಳ ಮೈ ಮೇಲೆ ಬಿಸಾಕಿ ಇವಳ ಸೌಂದರ್ಯವನ್ನು ನಾನು ಸವಿಯಲಿಲ್ಲ. ನನ್ನ ಹೆಸರು ಪೊಲೀಸ್ ಪ್ರತಾಪನೇ ಅಲ್ಲ. ತುಂಗ, ನನ್ನನ್ನು ಮಾಡಿಕೊಂಡು ಎಷ್ಟು ಬಡತನ ಸೋಸುತ್ತಿರುವೆಯಲ್ಲ. ಈ ಉರಿಯುವ ಬಿಸಿಲಲ್ಲಿ ನೀರಿಲ್ಲದ ಜಾಗದಲ್ಲಿ
ಈ ನಿನ್ನ ಮನಸ್ಸು ಏನು ಹೇಳುತ್ತದೆ ನಿನ್ನೊಳಗಿಲ್ಲಿ? ಸ್ವಾಮಿ, ಹುಟ್ಟಿದಾಗಿಂದ ತಂದೆ ತಾಯಿಗಳ ಮುಖವನ್ನೇ ಕಾಣುತ್ತಿಲ್ಲ. ಸಿರಿತನ ಹೇಗಿರುತ್ತೆ ಎನ್ನುವುದು ಕೂಡ ಖಂಡಿತವಾಗ್ಲೂ ನನಗೆ ಗೊತ್ತಿಲ್ಲ. ಹೀಗಿರ್ಬೇಕಾದ್ರೆ ಆ ದೇವಿ ನನ್ನ ಹಣೆ ಬರಹದಲ್ಲಿ ಈ ಕಾಡಡವಿಯಲ್ಲಿ ಓಡಾಡಲು ಹಚ್ಚಿದ್ದಾನೆ. ತುಂಗ, ನಾವು ಸೋಸುತ್ತಿರುವ ಈ ವನವಾಸ ನಮ್ಮ ಮಕ್ಕಳಿಗೆ ಕೂಡ ಬರಬಾರದು. ರೀ, ತುಂಗ, ಏನಾಯ್ತು ತುಂಗ? ಅಯ್ಯೋ, ಏನು ಮಾಡಲಿ ಈ ಕಾಡಡಿವೆ? ರೀ, ಹೆದರ್ಕೋಬೇಡಿ. ನೀವು ಬಾಯಲ್ಲಿ ಮಕ್ಕಳು ಎಂದ್ರಿ, ಆಗ ನನ್ನ ಹೊಟ್ಟೆಯಲ್ಲಿರೋ ಮಗು ಬಡಬಡಿಸ್ತಾ ಇದೆ. ತುಂಗ, ನಾನು ಮಾತನಾಡಿದ ಕೆಲಸವನ್ನು ನೀನು ಮಾಡಿ ತೋರಿಸಿಬಿಟ್ಟಿಯಲ್ಲ. ಆ ಕೆಲಸ ನಿಮ್ದೇ ಅಲ್ವಾ? ಈಗ ಮತ್ತಷ್ಟು ಖುಷಿ ಪಡಿಸುವ ಕೆಲಸ ನಿನ್ನದು. ಹೌದು. ಹೌದು. ರೀ, ರಾತ್ರಿ ಅಡುಗೆ ಮಾಡೋದಕ್ಕೆ ಮನೆಯಲ್ಲಿ ಏನೂ ಇಲ್ಲ. ಅದಕ್ಕಾಗಿ ಈಗ ಇದೇ ಕಾಡಲ್ವಿಯಲ್ಲಿ ಒಂದು ದೊಡ್ಡ ಅರಮನೆ ಇದೆ. ಆ ಮನೆ ಹತ್ರ ಹೋಗಿ ಕಟ್ಟಿಗೆಗಳನ್ನು ಕೊಟ್ಟು ಅಕ್ಕಿನ ಜೋಳನೂ ಇಸ್ಕೊಂಡು ಬರ್ತೀನಿ. ಹಾಗಾದರೆ ನಾನು ಈ ಕಡೆ ಹೋಗಿ ಒಂದು ಗಿಡವನ್ನು ಕಡಿದು ನಗವನ್ನು ಮಾಡಿಬಿಡುತ್ತೇನೆ. ಇದೇನಿದೆ?
ಗಾಳಿ ಕೂಡ ಬಿರುಗಾಳಿಯಾಗಿ ಹೋಗಿದೆಯಲ್ಲ. ಅದು ಅಲ್ಲದೆ ಇಲ್ಲಿರೋದಕ್ಕೆ ನನ್ಗ್ಯಾಕೋ ತುಂಬಾ ಭಯವಾಗ್ತಾ ಇದೆ. ನನಗೆ ತುಂಬ ನೀರಡಿಕೆ ಆಗ್ತಾ ಇದೆ. ಅಲ್ಲಿ ನೀರಿದೆ, ಅದನ್ನು ಕುಡಿದು ಮೊದಲಿನಿಂದ ಜಾಗ ಖಾಲಿ ಮಾಡಿ. ಚಕ್ರವನ್ನು ತಾಗ್ತಾ ಇದೆಯಲ್ಲ ರೀ, ಎಲ್ಲಿದ್ದೀರಾ ನೀವು? ಇದು ನಮ್ಮ ಬಂಗ್ಲೆ. ಈ ಬಂಗ್ಲೆ ಬಂದವರು ಮಾತಾಡಬೇಕು. ಇನೋಹ ಸಹಜಾಗಿ ಹೋಗಲು ಬಿಡುವುದಿಲ್ಲ. ಅಯ್ಯೋ, ನನ್ನ ಮೈಯೆಲ್ಲ ಮತ್ತೆ ತಾಗ್ತಾ ಇದೆಯಲ್ಲ. ಹಾಗಾದ್ರೆ ನಾನು ಕುಡಿದಿದ್ದು ನೀರೆಲ್ಲ ರೀ, ಎಲ್ಲಿದ್ದೀರಾ ನೀವು? ಮಾತಾಡ್ಬೇಡ್ರಿ ಯಾರು, ಸುಮ್ಮನೆ ಇರ್ಬೇಕು. ನಾನು ನನ್ನ ಗಂಡನ ಹತ್ರ ಹೋಗ್ಬೇಕು. ನಿದ್ದೆ ಬೇರೆ ಬರ್ತೈತೆ. ಧನರಾಜ್, ನಮ್ಮ ಕೆಲಸ ಇನ್ನು ಮುಗಿತು. ಬಾಸ್ ಹತ್ತು ಬರುತ್ತಾರೆ. ತಡಿಯ, ಯಾರನ್ನು ಬಿಟ್ಟು ಹೋಗಬಾರದು. ಯಾರು ಬರಲ್ಲ ಹಾಗೆ. ಧಾರಾವಾಹಿಗಳನ್ನು ಕಾಯುತ್ತಾ ಕುಡಿಯುತ್ತಾ ಮತ್ತೆ ಕೇಳೋಣ. ನಡಿ. ಅಂಕುಡೊಂಕಿನ ಮೈಮಾಟವನ್ನು ಒತ್ತು, ತೊಳಗು ಬೆಳಕಿನ ವೈಯಾರವನ್ನು ತೊಟ್ಟು ಈ ಕಾಡಿಗೆ ಬಂದು ಈ ರಾಜೇಂದ್ರನ ಕಣ್ಣಿಗೆ ಮೆಂಚಿದ ನಾರಿಮಣಿ ಯಾರೇ ಇರಲಿ, ಅವಳ ಅಂಗ ಸುಖವನ್ನು ಈ ರಾಜೇಂದ್ರ ಸವಿದಾಗೆ ಬೆಟ್ಟವನಲ್ಲ. ಈ ರಾಜೇಂದ್ರನ ದಟ್ಟವಾದ ಕಾಡಡಿಯಲ್ಲಿ ಕಟ್ಟಿಸಿದ ಅರಮನೆಯ ಮರ್ಮವನ್ನು ಅರಿತವರು ಯಾರು ಇಲ್ಲ ಈ ಕಲಿಯುಗದಲ್ಲಿ. ಈ ಜಗತ್ತನ್ನ ಸೃಷ್ಟಿಕರಿಸಿದವರಿ ಬ್ರಹ್ಮಗೂ ಗೊತ್ತಾಗೋದಿಲ್ಲ ನನ್ನ ಮಹಿಮೆ. ಈ ಜಾಡನ್ನು ಹಿಡಿದು ಬಂದವರು ಮತ್ತೆ ಒಳ್ಳೆಯವರ ಮನೆಯನ್ನು ತಲುಪುವುದಿಲ್ಲ. ಬಾಯಾರಿ ಬಂದವರು ಇಲ್ಲಿ ಕುಡಿಯುವುದು ನೀರಲ್ಲ, ಕಳ್ಳ ಬಟ್ಟಿ ಸರಾಯಿ. ಅಂದಾಗೆ ಇದೊಂದು ಸುಂದರವಾದ ಬೇಟೆ ದಾರಿ ತಪ್ಪಿ ಬಂದು ನನ್ನ ಅರಮನೆಯಲ್ಲಿ ಬಿದ್ದಿದೆ. ಎಷ್ಟು ಬಣ್ಣ ತುಂಬಿರುವ ಈ ಹಣ್ಣು ಅದು ಯಾವ
ಆಗಿರಬಹುದು. ಇವಳ ಸುಖ ಉಂಡವನೇ ಪುಂಡ. ಮಂಜಾನಂದ ಮಗನೇ, ರೇ ತಡೆಯ ದಂಡ್ರಾಜ್,